ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಶಿರೂರಿನ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಈ ಮಧ್ಯೆ ಶಾಸಕ ಸತೀಶ್ ಸೇಲ್ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪೋಕ್ಲೇನ್ ಯಂತ್ರವನ್ನ ತರಿಸಿ ಸದ್ಯ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನದಿಯ ಒಳಗೆ ಮಣ್ಣಿನಡಿ ಲಾರಿ ಇರೋದು ಖಚಿತವಾಗಿದೆ. 99% ಲಾರಿ ಮಣ್ಣಿನ ಅಡಿಯಲ್ಲಿ ನದಿಯ ಒಳಗೆ ಸಿಲುಕಿರುವ ಬಗ್ಗೆ ನಮಗೆ ಖಚಿತತೆ ಇದೆ. ಸಂಜೆ ವೇಳೆ ನೌಕಾದಳ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಸ್ಥಳ ಪರಿಶೀಲನೆಯ ಬಳಿಕ ಶಾಸಕ ಸತೀಶ್ ಸೇಲ್ ಮಾಹಿತಿಯನ್ನ ನೀಡಿದ್ದಾರೆ. ಏನ್ ಮಾಡ್ತೀರಿ ಮಾಡಿ ಅರೆಸ್ಟ್ ಮಾಡಿ ಯಾರಿಗೆ ಬಿಡುದಿಲ್ಲ ನಾನು ಮಾಡಿ ಅರೆಸ್ಟ್ ಮಾಡಿ ಬನ್ನಿ ಅರೆಸ್ಟ್ ಮಾಡಿ. ಅದು ಟೋಲ್ ಎಲ್ಲ ಬಂದ್ ಮಾಡ್ಸಕ್ಕೆ ನೋಡಿ ನಿಮ್ಮ ದ್ರೋಣಿ ಎಲ್ಲ ನಾವು ಟ್ರೈ ಮಾಡಿದ್ದೇವೆ. ಈಗ ದಿಲ್ಲಿಯಿಂದ ಒಂದು ದ್ರೋಣಿ ಇವತ್ತೊಂದು ಬರ್ತದೆ, ನಾಳೆ ದೊಡ್ಡ ದ್ರೋಣಿ ಬರ್ತದೆ. ಅದನ್ನು ಬಿಟ್ಟು ನಾವು ಈಗ 60 ಫೀಟಿನ ಭೂಮಿನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ ಆ ಪೊಕ್ಲೇನನ್ನು ತಂದಿದ್ದೇವೆ. 6 ಮೀಟರ್ ಡ್ರಾಫ್ಟಿನ 6 ಮೀಟರ್ದು ಇದು ತಗೊಂಡು ಬಂದ್ವಿ, ರಡಾರು ತಗೊಂಡು ಬಂದ್ವಿ. 10 ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ. ಎಲ್ಲ ಕಾರ್ಯಾಚರಣೆ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮಗೇನಾಗಿದೆ, ಇಲ್ಲಿ ಪೂರ್ವ ಈಶಾನ್ಯ ಮತ್ತೆ ಪೂರ್ವ ಆಗ್ನೇಯ ಈ ಎರಡು ಕಾರ್ನರ್ ಅನ್ನ ಪೂರ್ವ ಈಶಾನ್ಯ ಅಂದ್ರೆ ಆ ಸೈಡು, ಪೂರ್ವ ಆಗ್ನೇಯ ಅಂದ್ರೆ ಈ ಸೈಡು ನದಿ ರಭಸದಲ್ಲಿ ಹರಿದಿದೆ. ಆ ಟೈಮ್ನಲ್ಲಿ ಇದು ಅಲ್ಲೇ ಇರಬಹುದು ಅಂತ ನಮ್ದೊಂದು ಊಹೆ ಇದೆ. ಈಗ 4:04 ಸೀ ಬರ್ಡ್ನಿಂದ ಹೆಲಿಕಾಪ್ಟರ್ ಬರ್ತದೆ. ಅವರು ಸಹ ಒಂದು ಪಾಯಿಂಟ್ ಅನ್ನ ಮೇಲಿಂದ ನಮಗೆ ಪಿನ್ ಮಾಡಿ ಕಳಿಸ್ತಾರೆ, ಪಿನ್ ಮಾಡಿ ತೋರಿಸ್ತಾರೆ. ನಮ್ಮ ಮಷೀನ್ ಏನು ಬಂದಿದಲ್ಲ ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನ ನೀರಿನ 1 ಮೀಟರ್ ಹೈಟ್ ನಲ್ಲಿ ಇಟ್ಕೊಂಡು ಮತ್ತು ಕಟ್ ಮಾಡಿ ಅದನ್ನು ಕೆಳಗಿಳಿಸಿ ಮತ್ತೆ ಪ್ರಯತ್ನ ಮಾಡ್ತೇವೆ. ಇದನ್ನೆಲ್ಲ ಪ್ರಯತ್ನಗಳನ್ನ ನಾವೆಲ್ಲ ಅಧಿಕಾರಿಗಳು ಕೂಡಿ ಮಾಡ್ತಾ ಇದ್ದೇವೆ. ಸಂಶಯ ಏನೂ ಇಲ್ಲ. ಬಟ್ ನಿಮ್ಗೆ ಅಸಮಾಧಾನ ಆಗಿರಬಹುದು, ನಮಗೆ ಕೊಡಲಿಲ್ಲ ಅಂತ ಹೇಳಿ. ಏನಾಗ್ತಾ ಇದೆ, ನೀವು 10 ಜನ ಇದ್ರೆ ಅಲ್ಲಿ 50 ಜನ ಇದ್ದಾರೆ. ಎಲ್ಲರನ್ನ ಸಂಭಾಳಿಸಬೇಕಾಗಿದೆ. ಮತ್ತೆ ಪ್ರತಿ ದಿವಸ ಡಿವೈಎಸ್ಪಿ ಅವರು, ಅಡಿಷನಲ್ ಎಸ್ಪಿ ಅವರು ತಮಗೆ ಮಾಡುವಂತ 1 ತಾಸು ಬೇಕಾದ್ರೆ ನಿಮಗೆ ನಾವು ಮಾಡಿಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.